ಅದರ್ ಲ್ಯಾಂಗ್ವೇಜಸ್ದು ನಮಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಸ್ವಲ್ಪ ಲೇಟಾಗಿ ಬನ್ನಿ, ಅವ್ರಿಗಿದು ಎಕ್ಸ್ಟ್ರಾ. ಅವ್ರ ಊರಲ್ಲಿ ತುಂಬ ಇದೆ, ಅವರೇ ಊರಲ್ಲಿ ಮಾತ್ರ 150 ರೂಪಾಯಿ ಟಿಕೆಟು, ನಮ್ಮಲ್ಲಿ ಮಾತ್ರ 1500 ತಗೋಬೇಕು. ನಮ್ಮ ಕನ್ನಡದವರೇ ಹೋಗ್ತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ. ಆ ಥರ ಇದೆ ಪರಿಸ್ಥಿತಿ. ಆದ್ದರಿಂದ ಒಂದು ಚಿತ್ರರಂಗ ತುಂಬ ಸಬ್ಸಿಡಿ ನಿಂತುಬಿಟ್ರಂತೂ ಎಷ್ಟೋ ಜನ ಗಿರೀಶ್ ಕಾಸರವಳ್ಳಿ, ನಮ್ಮ ಬರಗೂರು ರಾಮಚಂದ್ರಪ್ಪ, ಶೇಷಾದ್ರಿ, ನಾಗಾಭರಣ, ಹಲವಾರು ಜನ ಹೊಸ ಯೋಚನೆ ನಿಲ್ಲಿಸ್ಬಿಡ್ತಾರೆ ಅಂತ ಕಾಣುತ್ತೆ. ಇದು ತುಂಬ ಒಂದು ದೊಡ್ಡ ಇದು ಅಲ್ಲ. ನಾವು ಅದಕ್ಕೆ ಹೋರಾಟ ಹೇಗೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಕನ್ವಿನ್ಸ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ. ನಮಗೆ ಸಿದ್ದರಾಮಯ್ಯನವರು ಇದನ್ನು ತೆಗೆಯಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಯಾರೋ ಅಧಿಕಾರಿಗಳು ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಚಿತ್ರ ಮಾಡಿದ್ದೀನಿ, ತಾವು ನೋಡಿ. ಖಂಡಿತ ಇದೊಂಥರ ಹೊಸ ಥರ ಇರುತ್ತೆ, ಯೂಶುವಲ್ ಸಿನಿಮಾ ಅನ್ನೋ ಥರದಲ್ಲಿ ಇರೋದಿಲ್ಲ. ನಾನು ಒಂದು ಇದು ಉಪ್ಪಿನಕಾಯಿ ರೀ, ಊಟದಲ್ಲಿ ಎಲ್ಲ ಥರ ಇರುತ್ತೆ. ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಕೋಸಂಬರಿ ಇರುತ್ತೆ, ಮೇಯ್ನ್ ಕೋರ್ಸ್ ಇರುತ್ತೆ, ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ, ಮೊಸರು ಇರುತ್ತೆ, ಮಜ್ಜಿಗೆ ಹುಳಿ ಇರುತ್ತೆ. ಹಾಗೆ ಸಿನಿಮಾ ಎಲ್ಲನೂ ಒಂದೊಂದೇ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡು ಬರ್ತೀವಿ. ಹಾಂ, ಯಾವುದು? ಹಾಂ, ಅಂದರೆ ನಮ್ಮಷ್ಟಿಲ್ಲ, ಅದುವರೆಗೆ ಒಂದು ಶಾರ್ಟ್ ಇದೆ ಅಷ್ಟೇ. ನಮ್ಮದು ಪೂರ ಚಿತ್ರನೇ ಕಥೆನೇ ಕಂಬಳ. ಅಂದರೆ ಯಾರು ಬೇಕಾದರೂ ಮಾಡ್ಬೋದು. ಕಂಬಳ ಇನ್ನೂ 100 ಕತೆ ಆಗೋಷ್ಟು ಕತೆ ಇದೆ ಅಲ್ಲಿ. ನಾವು ಒಂದೇ ಪಿಕ್ಚರಲ್ಲಿ ತೆಗಿಯೋಕ್ಕಾಗಲಿಲ್ಲ, ಇನ್ನೂ 100 ಸ್ಟೋರೀಸ್ ಮಾಡೋವಂಥ ಕತೆ ಅಲ್ಲಿದೆ. ಯಾಕೆಂದರೆ ಓನರ್ ಇದ್ದಾನೆ, ಕಂಬಳದ ಕೋಣಗಳಿದೆ, ರೈಡರ್ಸ್ ಇದ್ದಾನೆ, ಆಮೇಲೆ ಪಾಲಿಟಿಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಯಾರು ಕೋಣ ಗೆಲ್ಲುತ್ತೋ ಅವ್ನು ಗೆಲ್ತಾನೆ ಅನ್ನೋದೊಂದು ಪ್ರತೀತಿ ಬೇರೆ ಇದೆ ಅಲ್ಲಿ. ಈ ಥರದ್ದೆಲ್ಲ ತುಂಬ ಇಂಟರ್ಲಿಂಕ್ಡ್ ತುಂಬ ಇದೆ. ನಾನು ಒಂದು ಪೋರ್ಷನ್ ತಗೊಂಡಿದ್ದೀನಿ. ಆಮೇಲೆ ಬೆಟ್ಟಿಂಗು ತುಂಬ ದೊಡ್ಡ ವಿಚಾರ, ಅದನ್ನು ನಾವು ತಗೊಂಬಂದಿದ್ದೀವಿ. ಆಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಕೆಲವರು ಅದನ್ನು ಮಾಡಿದಾಗ 2000 ಅಡಿ ಒಂದು ಸೀನ್ ಇಟ್ಟಿದ್ದೀನಿ. 2000 ಫೀಟ್ ಕೋರ್ಟಲ್ಲಿ ಪ್ರಕಾಶ್ ರಾಜು ಆಮೇಲಿಂದ ನಮ್ಮ ರವಿಶಂಕರ್ ಅವರು ಆರ್ಗ್ಯೂ ಮಾಡೋದು ಅದ್ರ ಮೇಲೆ. ಈ ಥರ ಹೊಸ ಪ್ರಯತ್ನ ಮಾಡಿದ್ದೀವಿ. ಜನಕ್ಕೆ ಕೊಡೋದು ಯಾವಾಗಲೂ ನಾವೇನು ಜನಕ್ಕೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಅವ್ರು ಯಾವ ಥರ ಅದನ್ನು ಇಲ್ಲ, ಅದು ಹೈಕೋರ್ಟಲ್ಲಿ ಇರೋದ್ರಿಂದ ಕನ್ನಡನೇ ಯೂಸ್ ಮಾಡಬೇಕಾಗಿತ್ತು. ಹೈಕೋರ್ಟಲ್ಲಿ ತುಳು ಇರಲಿಲ್ಲ. ಯಾಕೆಂದ್ರೆ ಆರ್ಗ್ಯೂ ಮಾಡಿದ್ರೆ ಹೈಕೋರ್ಟ್ ಕೇಸ್ನ ತುಳುನಲ್ಲಿ ಮಾಡೋಕ್ಕಾಗಲ್ಲ, ಕನ್ನಡದಲ್ಲೇ ಮಾಡಬೇಕಾಗಿತ್ತು ಅಂತ ಕನ್ನಡದಲ್ಲೇ ಮಾತಾಡಿದ್ವಿ. ಬಟ್ ಅದಕ್ಕೆ ಕೊನೆಯಲ್ಲಿ 2 ಡೈಲಾಗ್ ಮಾತಾಡ್ಸಿದ್ದೀವಿ ತುಳುದವ್ರ ಕೈ. ಹೀಗೆ ಇನ್ನು ಎಲ್ಲ ಹಲವಾರು ಅವರು ಮಾತಾಡಿದ್ದಾರೆ. ಇವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಯಾವಾಗಲೂ ನಮಗೆ ಒಂದು ಬೇಷ್ ಅಂತ ಬೆಂತಟ್ಟಿ ತಟ್ತಾ ಇದ್ದರೆ ಇನ್ನೂ ಬೇಕಾದಷ್ಟು ಚಿತ್ರಗಳನ್ನ ಮಾಡಿ. ಈಗ ನಮ್ಮ ಸಂಸ್ಥೆನೂ 100 ವರ್ಷ ಹತ್ತತ್ರ ಬರ್ತಾಯಿದೆ. 100ನೇ ಪಿಕ್ಚರ್ ಬೇರೆ ಮಾಡಬೇಕು ಅಂತ ಇದ್ದೀನಿ. ಭಾಳ ದೊಡ್ಡ ಪಿಕ್ಚರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ, ನಮ್ಮನ್ನು 75 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದಾರೆ ನಮ್ಮ ಫ್ಯಾಮಿಲಿನ. ಅವ್ರು ಯಾವಾಗಲೂ ಒಳ್ಳೆ ಚಿತ್ರಗಳಿಗೆ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ. ಆದ್ದರಿಂದ ತಾವೆಲ್ಲರೂ ಹರಿಸಿ ಈ ಚಿತ್ರನ ನೋಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.